ಸರ್ ಇವತ್ತು ಸರ್ಕಾರ ಒಂದು ಕ್ಲಾರಿಟಿ ಕೊಡುತ್ತೆ ಅನ್ನುವಂತ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಎಸ್ಐಟಿ ಮುಂದುವರಿಸಬಾರ್ದ ಅಂತ ಜೊತೆಗೆ ಡಿ.ಕೆ.ಶಿ ಅವರು ಷಡ್ಯಂತ್ರ ಇದೆ, ಮಿತೂರಿ ಇದೆ ಅನ್ನುವಂತ ಆರೋಪ ಮಾಡಿದ್ರು. ಅದು ಬಯಲು ಮಾಡ್ತಾರ ಸರ್ಕಾರ? ಈಗ ಒಂದು ಧರ್ಮಸ್ಥಳದ ವಿಚಾರವಾಗಿ ಸೌಜನ್ಯ ಅವರ ಕೊಲೆ ಆಗಿ 2012ರಲ್ಲಿ ಆಗಿದ್ದು. ಕೊಲೆ ಮಾಡಿದ್ದು ಯಾರು ಅಂತ ಇದುವರೆಗೂ ಕೂಡ CBI ತನಿಖೆ ಆದರೂ ಕೂಡ ಪತ್ತೆ ಆಗಲಿಲ್ಲ. ಸೌಜನ್ಯ ಕೊಲೆ ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲೇ ನಿರ್ಣಯ ಮಾತೇನಿಲ್ಲ. ಆಮೇಲೆ ಇತ್ತೀಚೆಗೆ ಮುಸುಗುದಾರಿ ಒಬ್ಬರು ಬಂದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, 100 ಕೊಲೆಗಳಾಗಿದೆ, ನಾನೇ ಎಷ್ಟು ಹೂತಾಕಿದ್ದೀನಿ ಅಂತೆಲ್ಲ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಒಂದು ತನಿಖೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇದು ಸುಮಾರು ಒಂದು 10-12 ವರ್ಷಗಳಿಂದ ಕೂಡ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ. ಪ್ರಚಾರ ಎಲ್ಲ ಕೂಡ ಆಗ್ತಾ ಇದೆ. ಇದು ಒಂದು ಕ್ಲಾರಿಟಿ ಬರಲಿ ಅಂತ ನಮ್ಮ ಸರ್ಕಾರ ಇದು SITಗೆ ಹಾಕಿದ್ದಾರೆ. 3-4 ಜನ ಹಿರಿಯ ಅಧಿಕಾರಿಗಳು ಅಲ್ಲಿ SITನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು 14-15 ಕಡೆ ಆಗಿದ್ರೂ ಕೂಡ ಅಲ್ಲಿ ಏನು ಸಾಕ್ಷ್ಯಗಳು ಸಿಕ್ಕಿಲ್ಲ. ಈಗ ಅದ್ರ ಬಗ್ಗೆ ಮೊನ್ನೆ BJPಯವರು ಕೂಡ ಇಲ್ಲಿ ಅನೇಕರು ಮಾತಾಡಿದ್ರು. ಮತ್ತೆ ನೆನ್ನೆ ಧರ್ಮಸ್ಥಳಕ್ಕೂ ಕೂಡ ಅವರು ಕಾರುಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಕೂಡ ಹೋಗಿ ಬಂದಿದ್ದಾರೆ. ಮತ್ತೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮಸ್ಥಳದ ಬಗ್ಗೆ ಆಗಲಿ ಅಥವಾ ಧರ್ಮಸ್ಥಳ ಅಂದರೆ ಮಂಜುನಾಥ ಅಣ್ಣಪ್ಪ ಆಗಲಿ ಅಥವಾ ಧರ್ಮಾಧಿಕಾರಿಗಳ ವಿರುದ್ಧ ಯಾರು ಕೂಡ ವಿರುದ್ಧ ಯಾರು ಏನೂ ಇಲ್ಲ. ಆದರೆ ಅಲ್ಲಿ ಸೌಜನ್ಯ ಕೊಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ನ್ಯಾಯ ಸಿಗಬೇಕು, ಆ ಪ್ರಶ್ನೆ ಬೇರೆ. ಮತ್ತೆ BJPಯವರಾಗಲಿ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗಬಾರ್ದು. ಒಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ SIT ರಚನೆ ಮಾಡಿದೆ. ಇದ್ರ ಮಧ್ಯದಲ್ಲಿ ಅನೇಕರು ಯೂಟ್ಯೂಬ್ ಗೊತ್ತಲ್ಲ ನಿಮಗೆ, ಅದ್ರ ಮೇಲೆ ಅವ್ರ ಮೇಲೆ ನಿಷೇಧ ಇತ್ತು. ಅದು ಕೋರ್ಟ್ ಮೊನ್ನೆ ವಿಚಾರ ಮಾಡ್ಕೊಂಡಿದ್ದಾರೆ. ಯೂಟ್ಯೂಬರ್ಸ್ ಮೇಲೆ ಇದ್ದಂಥದ್ದು, ಟಿವಿಗಳ ಮೇಲೆ ಇದ್ದಂಥದ್ದು, ಪ್ರಿಂಟ್ ಮೀಡಿಯಾ ಮೇಲೆ ಇದ್ದಂಥದ್ದನ್ನ ಕೋರ್ಟು ಅದನ್ನ ವಿಚಾರ ಮಾಡ್ಕೊಂಡ್ರು. ಆಮೇಲೆ ಈಗ ಒಂದು ಕ್ಲಾರಿಟಿ ಬರಬೇಕು ಅಂತ SIT ತನಿಖೆ ರಚನೆ ಮಾಡಿದ್ದು. ಮೊನ್ನೆ ಇವತ್ತು ಪರಮೇಶ್ವರ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇನ್ನೊಂದು, ಧರ್ಮಸ್ಥಳದ ಮಂಜುನಾಥನ ಭಕ್ತರು ನಮ್ಮ ರಾಜ್ಯದಲ್ಲ, ಸುತ್ತಮುತ್ತಲ ರಾಜ್ಯಗಳಲ್ಲೂ ಕೂಡ ಅನೇಕರಿದ್ದಾರೆ. BJPಯವರಿಗಿಂತೂ ಹೆಚ್ಚು ಮಂಜುನಾಥನ ಭಕ್ತರಿರೋದು ಕಾಂಗ್ರೆಸ್ ಅಲ್ಲಿ. ಆಮೇಲೆ ಕೊನೆಯದಾಗಿ ಸೌಜನ್ಯ ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಈಗ BJPಯವರು ರಾಜಕಾರಣ ಮಾಡ್ತಾರೆ. ಪ್ರಾರಂಭದಲ್ಲಿ SIT ತನಿಖೆ ಮಾಡಿದಾಗ, SIT ತನಿಖೆಗೆ ಆದೇಶ ಮಾಡಿದಾಗ ಸ್ವತಃ ಅಲ್ಲ, ಒಂದ್ ನಿಮಿಷ ಇರಿ. ಈಗ ಶಿವಕುಮಾರ್ ಹೇಳಿದ್ದು ಷಡ್ಯಂತ್ರ ಇದೆ ಅಂದ್ರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸು ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು, SIT ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಆಮೇಲೆ ಇನ್ನೊಮ್ಮೆ ಹೇಳ್ತೀನಿ, ಸೌಜನ್ಯ ಕೊಲೆಗೆ ಇದುವರೆಗೂ ಯಾರು ಮಾಡಿದ್ದು ಅಂತೂ ಗೊತ್ತಾಗಲಿಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಕೂಡ ಹೇಳ್ತೀವಿ. ಶಿವಕುಮಾರ್ ಹೇಳಿದ್ದು SIT ಮಾಡಿದ ಷಡ್ಯಂತ್ರ ಅಲ್ಲ ಹೇಳಿದ್ದು, ಧರ್ಮಸ್ಥಳದ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನೇನಾಗುತ್ತೆ, ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಅವ್ರು ಹೇಳಿದ್ದೇನಂದ್ರೆ, ಈ ವ್ಯಕ್ತಿ ಈ ಘಟನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತ ವ್ಯಕ್ತಿ ಮುಖ್ಯಮಂತ್ರಿಗಳೇ ಕೊಲೆಗಾರ ಅಂತ ಹೇಳ್ತಾರೆ. ಈಗ
ನಾಲ್ಗೆಗೆ ಎಲ್ಬಿಲ್ಲ. ನಾಲ್ಗೆಗೆ ಎಲ್ಬಿದ್ಯಾ? ಎಲ್ಬಿಲ್ಲದ ನಾಲ್ಗೆ ಏನೇನೋ ಹೇಳುತ್ತೆ. ಎಲ್ಬಿಲ್ಲದ ನಾಲ್ಗೆ ಏನೇನೋ ಹೇಳುತ್ತೆ. ಮತ್ತೆ SIT ಮಾಡಿದಾಗ ಸ್ವತಃ ಧರ್ಮಸ್ಥಳದಲ್ಲೇ ಸ್ವಾಗತ ಮಾಡಿದ್ರು. ಎಲ್ಲ ವಿಪಕ್ಷಗಳು ಸ್ವಾಗತ ಮಾಡಿದ್ರು. ಸಾಮಾನ್ಯ ಜನ, ಮಾಧ್ಯಮದವರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ಸತ್ಯ ಹೊರಬರಲಿ ಅಂತ ಅಷ್ಟೇ. ಸುಮ್ಮನೆ ಈ ಅಪಪ್ರಚಾರ ಮಾಡ್ತಾರೆ. ನಾಲ್ಗೆಗೆ ಎಲ್ಬಿದ್ರೆ ಈ ತರ ಎಲ್ಲ ಮಾತಾಡೋದಿಲ್ಲ. ಎರಡು ಒಂದೇ ಅಲ್ಲ ಸರ್. SITಗೆ ಒತ್ತಡ ತಂದು ಷಡ್ಯಂತ್ರ ಮಾಡಿದ್ದಾರೆ ಅಥವಾ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಎರಡು ಒಂದೇ. DK ಶಿವರ ಹೇಳಿಕೆ DK ಶಿವರು ಹೇಳಿದ್ದು SIT ಬಗ್ಗೆ ಅಲ್ಲ ಅವ್ರು ಹೇಳ್ತಿರೋದು. ಧರ್ಮಸ್ಥಳದ ಬಗ್ಗೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸರ್, ನೀವು ಸರ್ಕಾರದ ಭಾಗವಾಗಿದ್ದೀರಾ. ನಿಮ್ ಪ್ರಕಾರ ವೀರೇಂದ್ರ ಹೆಗಡೆ ಅವರು ಈ ಒಂದು ಕೊಲೆಗಳ ಹಿಂದೆ ಇದಾರ ಅಂತ? ಯಾಕಂದ್ರೆ ಆರೋಪ ಇರೋದು ಅವ್ರ ವಿರುದ್ಧನೇ. ಅವರು ಮತ್ತು ವೀರೇಂದ್ರ ಹೆಗಡೆ ಅವ್ರನ್ನ ನಾವು ಇದಕ್ಕೆ ತರಲೇಬಾರದು. ಧರ್ಮಸ್ಥಳದ ದೇವಸ್ಥಾನವನ್ನಾಗ್ಲಿ, ಮಂಜುನಾಥನನ್ನಾಗ್ಲಿ, ಅಣ್ಣಪ್ಪನಾಗ್ಲಿ, ವೀರೇಂದ್ರ ಹೆಗಡೆಯವರಲ್ಲಿ ಇದರಲ್ಲಿ ನಾವು ತರಬಾರದು. ಸೌಜನ್ಯ ಕೊಲೆಗೆ CBI ತನಿಖೆ ಆದರೂ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ. ಈಗ SIT ಮಾಡಿ ಸಾಕ್ಷ್ಯ ಸಿಕ್ಕಿ ಯಾರಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಅದರಲ್ಲೇನು ತಪ್ಪು ಇದೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.